ಇಲ್ಲ, ನನಗೇನು ಗೊತ್ತಾಗಲಿಲ್ಲ ಅದು ನನಗೆ ಯಾವ ಮಾಹಿತಿ ಸಿಕ್ಕಿಲ್ಲ. ಇನ್ನು ಬ್ರೀಫಿಂಗ್ ತೊಗೊಳ್ಳಿಲ್ಲ ನಾನೇನು. ಇಲ್ಲ, ನಾವು ಏನು ಭಾರತೀಯ ಜನತಾ ಪಾರ್ಟಿಯವರು ಪಾದಯಾತ್ರೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ, ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅವರು ಏನು ಯಾವ ಉದ್ದೇಶಕ್ಕಾಗಿ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅದರಲ್ಲಿ ಸತ್ಯಾಂಶ ಏನಿದೆ ಅದನ್ನೆಲ್ಲ ನಾವು ಕೂಡ ಅವರೇನು ಸುಳ್ಳನ್ನು ಪ್ರಚಾರ ಮಾಡಿಕೊಂಡು ಹೊರಟಿದ್ದಾರೆ, ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ವಿಚಾರಗಳನ್ನು ಜನಸಮುದಾಯಕ್ಕೆ ಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧವಾಗಿ ನಾವು ಕೂಡ ಸತ್ಯ ಏನಿದೆ ಅನ್ನೋದನ್ನು ನಾವು ಕೂಡ ಜನರಿಗೆ ತಿಳಿಸ್ತೇವೆ. ನಾವು ಕೂಡ ಒಂದು ದಿವಸ ಅವರೇನು ಹೋಗಿ ಭಾಷಣಗಳು ಮಾಡಿ ಜನಕ್ಕೆ ಸುಳ್ಳು ಸುದ್ದಿಗಳನ್ನು ಹೇಳೋದಕ್ಕೆ ಹೊರಟಿದ್ದಾರೆ, ಅದಕ್ಕೆ ಮೊದಲೇ ನಾವು ಜನಗಳಿಗೆ ತಿಳಿಸ್ತೇವೆ. ನಾವು ಕೂಡ ಅದು ಮಂಡ್ಯದಲ್ಲಿರ್ಬೋದು ಅಥವಾ ಬಿಡದಿಯಲ್ಲಿರ್ಬೋದು, ರಾಮನಗರದಲ್ಲಿರ್ಬೋದು, ಮೈಸೂರಲ್ಲಿರ್ಬೋದು, ಅಲ್ಲೆಲ್ಲ ನಾವು ಕೂಡ ಜನರಿಗೆ ತಿಳಿಸ್ತೇವೆ. ಸತ್ಯಾಂಶ ಏನಿದೆ ಅನ್ನೋದನ್ನು ತಿಳಿಸ್ತೇವೆ. ನಾವು ಸಭೆಗಳು ಮಾಡಿ ಜನಕ್ಕೆ ತಿಳಿಸ್ಬೇಕಲ್ಲ, ಅದನ್ನು ಮಾಡ್ತೀವಿ. ಇಲ್ಲ, ಅವರು ಪಾಡಿಗೆ ಅವ್ರು ಮಾಡ್ಕೊಳ್ತಾರೆ. ಅವರು ನೆಕ್ಸ್ಟ್ ಡೇ ಮಾಡ್ತಾರೆ, ನಾವು ಒನ್ ಡೇ ಅರ್ಲಿಯರ್ ನಾವು ಮಾಡ್ತೀವಿ. ನಾವೇನು ಪಾದಯಾತ್ರೆ ಮಾಡೋದಿಲ್ಲ, ನಾವು ಜನಗಳಿಗೆ ಸಭೆಗಳು ಮಾಡಿ ವಿಷಯಗಳನ್ನು ತಿಳಿಸ್ತೇವೆ. ಹೌದು, ಅದನ್ನು ಪ್ಲ್ಯಾನ್ ಮಾಡ್ತಾರೆ ನಮ್ಮ PCC ಅಧ್ಯಕ್ಷರು, ಅದನ್ನೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಪಾದಯಾತ್ರೆ ನಾವು ಮಾಡೋದಿಲ್ಲ, ಎಲ್ಲೂ ಹೇಳೇ ಇಲ್ಲ. ನಾವು ಪಾದಯಾತ್ರೆ ಮಾಡ್ತೀವಿ ಅಂತ ನಾವು ಯಾರು ಕೂಡ ಅಧ್ಯಕ್ಷರಾಗಲಿ ಮುಖ್ಯಮಂತ್ರಿಗಳಾಗಲಿ ನಾವು ಯಾರು ಕೂಡ ಹೇಳಿಲ್ಲ, ಮಾಡೋದೂ ಇಲ್ಲ. ಆಗಲಿ, ಏನಾಗುತ್ತೆ ನೋಡೋಣ. ಅವರು ಆ ರೀತಿ ಸರ್ಕಾರವನ್ನೇ ಥ್ರೆಟನ್ ಮಾಡೋದಾದರೆ ಅದು ಸರ್ಕಾರ ಏನು ಅಷ್ಟು ವೀಕ್ ಆಗಿದೀವ? ಕರ್ನಾಟಕ ಸರ್ಕಾರ ಅಷ್ಟೊಂದು ವೀಕ್ ಆಗಿದೆಯಾ? ಕಾನೂನು ನಾವು ಅವರಿಗೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದ್ದೇನೆ, ಪರ್ಮಿಷನ್ ಕೊಡೋದಿಲ್ಲ. ಆದರೆ ಅವರು ನಾವು ತಡೆಯೋಕ್ಕೆ ಹೋಗೋದಿಲ್ಲ. ಅವ್ರನ್ನ ಪ್ರತಿಭಟನೆ ಅವರ ಹಕ್ಕು, ಅವ್ರು ಮಾಡಲಿ. ಆದರೆ ಕಾನೂನು ಬಾಹಿರವಾಗಿ ಏನಾದರೂ ಕೆಲಸಗಳು ಮಾಡಿದರೆ ಅದನ್ನು ಸ್ವಾಭಾವಿಕವಾಗಿ ಕಾನೂನನ್ನು ರಕ್ಷಣೆ ಮಾಡೋ ಕೆಲಸ ಪೊಲೀಸ್ನವ್ರು ಮಾಡ್ತಾರೆ. ಈಗ ನಾನು ಅವ್ರು ಮಾಡ್ತಾರೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಒಂದು ವೇಳೆ ಆ ರೀತಿ ಆದರೆ ಖಂಡಿತವಾಗಿ ಕಾನೂನನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅವರು ಥ್ರೆಟನ್ ಮಾಡೋದು, ನಾವು ಅವ್ರಿಗೆ ಥ್ರೆಟನ್ ಮಾಡೋದು, ಅದೆಲ್ಲ ಅವಶ್ಯಕತೆ ಇಲ್ಲ. ಏನಿಲ್ಲ, ನಾವು ಅವ್ರ ಪಾಡಿಗೆ ಅವರು ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ನಾವೆಲ್ಲ ಮಾಡಲಿಲ್ವ? ಹಿಂದೆ ನಮಗೇನು ಪರ್ಮಿಷನ್ ಕೊಡಲಿಲ್ಲ. ನಾವೇನು ಅದನ್ನು ಮಾಡೋಕ್ಕೆ ಹೋಗಲ್ಲ. ನಾವು FIR ಯಾವಾಗ ಹಾಕ್ತೀವಿ ಅಂತಂದರೆ ಅವರೇನಾದರೂ ಕಾನೂನು ಬಾಹಿರವಾದಂಥ ಕೆಲಸ ಮಾಡಿದ್ರೆ ಹಾಕ್ತೀವಿ, ಇಲ್ಲಾಂದರೆ ಯಾಕೆ ಹಾಕ್ತಾರೆ? ಸುಮ್ಮನೆ ಅವ್ರು ನಡ್ಕೊಂಡು ಹೋಗ್ತಾ ಇದ್ರೆ ಪಾದಯಾತ್ರೆ ಮಾಡಿದ್ರೆ ಯಾರೂ ಮಾಡೋಕ್ಕೆ ಹೋಗೋದಿಲ್ಲ. ಗೊತ್ತಿಲ್ಲ, ಸಂಪುಟದ ವಿಚಾರ ಎಲ್ಲ ಮುಖ್ಯಮಂತ್ರಿಗಳಿಗೆ ಬಿಟ್ಟಿರೋದಲ್ಲ. ಗೊತ್ತಿಲ್ಲ, ನಮಗೇನು ಯಾವುದು ಆತಂಕ ಇಲ್ಲ. ಅಲ್ಲ, ನನಗೆ ಅಂತಲ್ಲ, ನಮ್ಮ ಸರ್ಕಾರದಲ್ಲಿ ಯಾವ ಆತಂಕನೂ ಇಲ್ಲ ಅಂತ ಹೇಳಿದೆ. ನನಗೆ ಅಂತಲ್ಲ, ವೈಯಕ್ತಿಕವಾಗಲ್ಲ, ಬಟ್ ನಮ್ಮ ಸರ್ಕಾರದಲ್ಲಿ ಯಾವ ಆತಂಕನೂ ಇಲ್ಲ. ಯಾರು ಸೃಷ್ಟಿ ಮಾಡ್ತಾರಷ್ಟೇ ಇವೆಲ್ಲ. ಇಲ್ಲ, ಗೊತ್ತಿಲ್ಲಪ್ಪ. ಈಗ ನನಗೇನು ಕರೆದು ನನಗೆ ಹೇಳಿಲ್ಲ. ಟರ್ಮ್ಸ್ ಆಫ್ ರೆಫರೆನ್ಸ್ ಏನಿದೆ, ಯಾತಕ್ಕೆ ಕರೆದಿದ್ದೀವಿ ಮುಖ್ಯಮಂತ್ರಿಗಳನ್ನು ಅಂತೇಳಿ ಅವರೇನು ಹೇಳಿಲ್ಲ. ಮುಖ್ಯಮಂತ್ರಿಗಳಿಗೆ ಗೊತ್ತು, ಅಧ್ಯಕ್ಷರಿಗೆ ಗೊತ್ತು ಅವ್ರನ್ನ ಯಾಕೆ ಕರೆದಿದ್ದಾರೆ ಅಂತ. ಅವರು ಹೋಗ್ತಾರೆ, ಬರ್ತಾರೆ. ಇದೆಲ್ಲ ಸ್ವಾಭಾವಿಕವಾಗಿ ಆಗೋದ್ರಿ. ಒಂದು ಹೈಕಮಾಂಡ್ ಇದ್ದಾಗ ಕರೀತಾರೆ, ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ, ಡೈರೆಕ್ಷನ್ಸ್ ಕೊಡ್ತಾರೆ. ಅದನ್ನ ಹೊಸದೇನಲ್ವಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಯಾವತ್ತೂ ಕೂಡ ಹೈಕಮಾಂಡು ಏನು ಹೇಳುತ್ತೆ ಅದನ್ನು ಕೇಳೋರು. ಹೈಕಮಾಂಡು ನಮಗೆ ಕಂಟ್ರೋಲ್ ಇರುತ್ತೆ, ಕಂಟ್ರೋಲ್ ಇರಲೇಬೇಕು. ನೀವು ಅದೇ ಹೇಳ್ತೀನಲ್ಲ, ಯಾವುದು ನಮಗೆ ಗೊತ್ತಿಲ್ಲಪ್ಪ, ಸುಮ್ಮನೆ ಊಹೆ ಯಾಕೆ ಮಾಡಬೇಕು?
ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗ್ತಾರೆ ಮಾಡ್ತಾರೆ, ಪ್ರತ್ಯೇಕವಾಗೇ ಮಾಡ್ತಾರೆ. ಈಗ ನಾವು ಡೆಲ್ಲಿಗೆ ಹೋದಾಗ ಒಂದೊಂದು ಸಾರಿ ನಾವು ಪ್ರತ್ಯೇಕವಾಗೇ ಮಾಡ್ತೀವಿ, ನಾವೆಲ್ಲರೂ ಹಂಗೆ ಮಾಡ್ತೀವಿ. ಇಲ್ಲ, ಯಾರನ್ನು ಕರೆದಂಗಿಲ್ಲ, ಯಾರನ್ನು ಸಚಿವರನ್ನ ಕರೆದಂಗಿಲ್ಲ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನು ಮಾತ್ರ ಕರೆದಿದ್ದಾರೆ. ಇಲ್ಲ, ಅವ್ರ ಮನೆ ಅವ್ರನ್ನ ಸರ್ ಮಾಡ್ಕೊಳ್ಳಿ. ಅವರು ಮೊದಲು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ಲ, ಅವ್ರ ಮನೆ ಸರ್ ಮಾಡ್ಕೊಳ್ಳಿ. ನಾವು ಅವರ ಪಕ್ಷದ ವಿಚಾರವಾಗಿ ನಾವೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಅವರು ಹೊಡೆದ ಮನೇನೋ 4 ಬಾಗಿಲು 5 ಬಾಗಿಲು ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅದು ಅಲ್ಲ, ನಾವು ನೋಡಿ, ಯಾರು ಬಾಂಗ್ಲಾದೇಶಿಗರು ಅಂತೇಳಿ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರ್ತಾರೆ ಅವರನ್ನು ಗುರುತಿಸ್ತೇವೆ. ಅವ್ರ ಹತ್ರ ಯಾವುದು ವ್ಯಾಲ್ಯೂಡ್ ಡಾಕ್ಯುಮೆಂಟು, ಪಾಸ್ಪೋರ್ಟು, ವೀಸಾ ಇವೆಲ್ಲ ಇಲ್ಲದೆ ಹೋದರೆ ಅವರನ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಡಿಟೆನ್ಷನ್ ಸೆಂಟ್ರಿಗೆ ಕಳಿಸ್ತೀವಿ. ಡಿಟೆನ್ಷನ್ ಸೆಂಟ್ರಿಗೆ ಕಳಿಸಿದ ಮೇಲೆ ಅವರ ಬಾಂಗ್ಲಾದೇಶದ ಹೈಕಮಿಷನ್ಗೋ ಅಂಬ್ಯಾಸಿಡರ್ಗೋ ತಿಳಿಸ್ತೀವಿ, ಈ ಥರ ನಿಮ್ಮ ದೇಶದ ಪ್ರಜೆಗಳು ಈ ರೀತಿ ನಾವು ಅರೆಸ್ಟ್ ಮಾಡಿದ್ದೀವಿ, ಅವರನ್ನು ಡಿಪೋರ್ಟ್ ಮಾಡಬೇಕು, ನೀವು ಪರ್ಮಿಷನ್ ಕೊಡಬೇಕು ಅಂತೇಳಿ ಅವ್ರಿಗೆ ಕೇಳ್ತೀವಿ. ಅವರು ಇದು ನಿರಂತರವಾಗಿ ನಡೀತಾ ಇರುತ್ತೆ, ಡೈಲಿ ಬೇಸಿಸ್ ಇವೆಲ್ಲ ನಡೀತಾ ಇರ್ತದೆ. ಆ್ಯಕ್ಷನ್ ಅಂದರೆ ನಾವು ಅವ್ರನ್ನೇನು ಹೊಡೆದು ಇಲ್ಲಿ ಬಡ್ದು ಅದನ್ನು ಅಥವಾ ಕೇಸ್ ಬುಕ್ ಮಾಡಿ ಅವ್ರನ್ನ ರಿಟೈನ್ ಮಾಡಿ ಜೈಲಿಗೆ ಹಾಕೋಕ್ಕಾಗೋದಿಲ್ಲ. ಅವ್ರನ್ನ ಡಿಟೆನ್ಷನ್ ಸೆಂಟರ್ನಲ್ಲಿ ಇಟ್ಕೊಂಡು ವಾಪಸ್ ಕಳಿಸ್ಬೋದು ಅಷ್ಟೇ. ಮಾಜಿ ಕಮಿಷನರ್ ಭಾಸ್ಕರ್ ರಾವ್ ಹೇಳಿದ್ದಾರೆ, ತುಂಬಾ ದಿನಗಳಿಂದ ಇದೆ ಇದು ರಾಜಕೀಯ ವ್ಯವಸ್ಥೆ ಇದೆ, ಹಾಗಾಗಿ ಯಾರಿಗೂ ಕೂಡ ಇಲ್ಲಿಂದ ಕಳ್ಸಕ್ಕೆ ಸಾಧ್ಯನೇ ಆಗಲ್ಲ ಅವ್ರನ್ನ. ಅದೇ ಅವರಿದ್ದಾಗ ಆಗಿರಲಿಲ್ಲ, ಈಗ ಮಾಡ್ತಾ ಇದ್ದೀವಿ. ಅವ್ರು ಕಮಿಷನರ್ ಇದ್ದಾಗ ಮಾಡೋಕ್ಕಾಗಿರಲಿಲ್ಲ ಅಂತ ಒಪ್ಕೊಂಡಂಗೆ ಆಯ್ತಲ್ಲ ಅವರು, ಅದಕ್ಕೆ ಈಗ ಮಾಡ್ತಾ ಇದ್ದೀವಿ. ನೋಡಿ, ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನು ಭಾಳ ಕಠಿಣವಾಗಿ ನಾವು ಮಾಡ್ತಾ ಇದ್ದೇವೆ. ಯಾವುದೇ ಕಾನೂನಿಗೆ ವಿರುದ್ಧವಾಗಿ ಯಾರೇ ಇರಲಿ ಅವ್ರನ್ನ ನಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಅದರಿಂದ ಯಾರು ನೀವು ಹೇಳಿದವ್ರ ಹೆಸರುಗಳೆಲ್ಲ ಅವೆಲ್ಲ ಬರ್ತಾ ಇರ್ತವೆ, ದಿನನಿತ್ಯ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅಲ್ಲ, ಆ ಕೆಲಸ ಅವರು ಇನ್ನೂ ಮೊದಲೇ ಮಾಡಬೇಕಾಗಿತ್ತು, ಈಗ ಪ್ರಾರಂಭ ಮಾಡಿದ್ದಾರೆ ಅವರು. ಯಾಕೆಂದರೆ ಈಗ ಪಾದಯಾತ್ರೆ ಮಾಡಬೇಕಲ್ಲ, ಅದಕ್ಕೋಸ್ಕರ ಅವರು ಈ ಯಾತ್ರೆನೂ ಒಂದು ಮುಗಿಸ್ಬಿಡೋಣ ಅಂತ ಹೊರಟಂಗೆ ಕಾಣಿಸುತ್ತೆ. ಸರ್, ಈಗ ನೀವು ಸರ್ಕಾರದವರು ಅಂದರೆ ನೀವು ಕೂಡ ಆ ಥರ ಪ್ರದೇಶಗಳ ಭೇಟಿ ಬಿಡಿ ತಂಡ ರಚನೆ ಮಾಡಬೇಕಿತ್ತು, ಅವ್ರು ಮಾಡ್ತಾ ಇದ್ದಾರೆ, ನೀವೇನಾದರೂ ಮಾಡೋದು? ಅವ್ರಿಗೇನು ಗೊತ್ತ್ರಿ, ನಿಮಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ನಾವು ಜಿಲ್ಲಾವಾರು ಎಲ್ಲ ಎಲ್ಲೆಲ್ಲಿ ಪ್ರವಾಹ ಆಗ್ತಾ ಇದೆ, ಜಿಲ್ಲಾ ಮಂತ್ರಿಗಳಿಲ್ವಾ? ಜಿಲ್ಲಾ ಮಂತ್ರಿಗಳು ಇದ್ದಾರೆ, ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಾವು ಬೇರೆ ಅವರು ಹೋಗ್ಬೇಕು ಅಷ್ಟೇ. ನಾವು ಆಗಲೇ ಅಲ್ಲೇ ಇದ್ದೀವಲ್ಲ. ನಾವು ಪ್ರತಿ ಜಿಲ್ಲಾ ಮಂತ್ರಿಗಳಿಗೆ ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಅವರು ಎಲ್ಲ ಅವರವ್ರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ರವಾಹ ಆಗ್ತದೆ ಅಲ್ಲೇ ಕ್ಯಾಂಪ್ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟ್ರು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡ್ತಿದ್ದಾರೆ, ಸೂಕ್ತವಾದ ಆದೇಶಗಳು ಕೊಡ್ತಿದ್ದಾರೆ, ಪರಿಹಾರ ಕೊಡ್ತಿದ್ದಾರೆ. ಸರ್ಕಾರ ಇದನ್ನು ನಿರಂತರವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಈ ಪ್ರವಾಹದ ಸಂದರ್ಭದಲ್ಲಿ.